ಹಾಯ್, ನನ್ನ ಹೆಸರು ಭೂಮಿ. ಎಲ್ಲರ ಹಾಗೆ ನಾನು ಸಾಮಾನ್ಯವಾದ ಹುಡುಗಿನೇ. ಸದ್ಯಕ್ಕೆ ಕಾರ್ಪೊರೇಟಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಅಲ್ಲೇ ನೋಡಿ ಇರೋದು ಸಮಸ್ಯೆ. ರೊಟೀನ್ ಸದ್ಯಕ್ಕೆ ಏರ್ಪೇರ್ ಆಗಿಬಿಟ್ಟಿದೆ. ಹಾಗಾಗಿ ಇನ್ಮೇಲೆ ದಿನ ಎದ್ದು ವಾಕಿಂಗ್ ಮಾಡೋಣ ಅಂತ ಹೇಳಿ 100 ಡೇಸ್ ಚಾಲೆಂಜ್ನ ತೊಗೊಂಡಿದ್ದೀನಿ ನನ್ನ ಫ್ರೆಂಡ್ ಜೊತೆ. ಚಾಲೆಂಜ್ ಕಂಪ್ಲೀಟ್ ಮಾಡ್ತೀನಾ ಇಲ್ವಾ ಅಂತ ನನಗೂ ಗೊತ್ತಿಲ್ಲ. ಏನಾಗುತ್ತೆ ನೋಡೋಣ. ಇವತ್ತು ವಾಕಿಂಗ್ ಮಾಡುವಾಗ ತುಂಬ ಬ್ಯೂಟಿಫುಲ್ ಆಗಿರೋ ಫ್ಲವರ್ಸ್ನ ನೋಡಿದ್ವಿ, ನೇಚರ್ ಎಂಜಾಯ್ ಮಾಡಿದ್ವಿ. ಮನೆಗೆ ಬಂದು ತಿಂಡಿ ಮಾಡಿದೆ, ಅಮ್ಮ ಬಿಸಿಬೇಳೆಭಾತ್ ಮಾಡಿದರು. ಫುಲ್ ಖಾರ ಹಾಕ್ಕೊಂಡು ತಿಂದ ಅಭ್ಯಾಸ ನನಗೆ. ಆ್ಯಂಡ್ ಅಲ್ಲಿಂದ ಮಾಮ ಮನೆಗೆ ಹೊರಡಬೇಕು ಅಂತ ಹೇಳಿ ಹೊರಟ್ವಿ. ಸೊ ಮಾಮ ಅಂತಂದರೆ ನಮ್ಮಮ್ಮ ಅವರ ಅಣ್ಣ. ಏನಕ್ಕೆ ಹೋಗ್ತಿದ್ದೀನಿ ಅಂತಂದರೆ ನಮ್ಮ ಅಜ್ಜಿ ಬಂದಿದ್ದಾರೆ ಊರಿಂದ. ಸೊ ಮಾತಾಡ್ಸ್ಕೊಂಡು ಬರೋಣ ಅಂತ ಹೊರಟ್ವಿ. ಬನ್ನಿ ಹೋಗೋಣ. ಹೋಗ್ತಾ ನಿಮ್ಗೊಂದು ಕತೆ ಹೇಳ್ತೀನಿ. ಚಿಕ್ಕ ವಯಸ್ಸಲ್ಲಿದ್ದಾಗ ಅಮ್ಮನೇ ಎದ್ದೇಳ್ಸೋರು, ತಿಂಡಿ ತಿನ್ನಿಸೋರು, ರೆಡಿ ಮಾಡಿಸೋರು, ಸ್ಕೂಲಿಗೆ ಅಪ್ಪ ಡ್ರಾಪ್ ಮಾಡಿಬಿಟ್ಟು ಬರೋರು. ಅದಾದಮೇಲೆ ಪಿ ಯುಗೆ ಜಾಯ್ನ್ ಆದೆ, ಎಲ್ಲ ಇಂಡಿಪೆಂಡೆಂಟಾಗಿ ಮಾಡ್ಕೊಳ್ಳೋದಕ್ಕೆ ಕಲ್ತ್ಕೊಂಡೆ. ಡಿಗ್ರಿಗೆ ಜಾಯ್ನ್ ಆದೆ, ಅಲ್ಲಿಂದ ಲೇಸಿನೆಸ್ ಸ್ಟಾರ್ಟ್ ಆಯಿತು. ಆ್ಯಂಡ್ ಹಾಗೋ ಹಿಂಗೋ ಕೆಲ್ಸಕ್ಕೆ ಜಾಯ್ನ್ ಆದಮೇಲೆ ಒಂದು ಸ್ವಲ್ಪ ದಿನ ಏನೋ ಸ್ಟ್ರಿಕ್ಟಾಗೆ ಫಾಲೋ ಮಾಡಿದೆ. ಅದಾದಮೇಲಿಂದ ರೊಟೀನ್ ತುಂಬ ಏರುಪೇರಾಗಕ್ಕೆ ಸ್ಟಾರ್ಟ್ ಆಯಿತು. ಹಾಗಾಗಿ ಇನ್ಮೇಲಿಂದನಾದ್ರೂ ಫಿಕ್ಸ್ ಮಾಡ್ಕೊಳ್ಳೋಣ ಅಂಥೇಳಿ ನನ್ನ ಜರ್ನಿನ ಡಾಕ್ಯುಮೆಂಟ್ ಮಾಡೋಣ ಅಂತ ಅಂದ್ಕೊಂಡು ಈ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಮಾಮ ಮನೆ ಅಂತೂ ರೀಚ್ ಆದ್ವಿ. ನಮ್ಮ ಅಜ್ಜಿನ ನೋಡ್ತಾ ಇದ್ದರೆ ಮಾತಾಡ್ಸ್ತಾ ನನ್ನ ಕೈ ಹಿಡ್ಕೊಂಡು ನನ್ನ ಕೈ ಬಿಡಲೇ ಇಲ್ಲ. ನಂಗೆ ತುಂಬ ಕ್ಯೂಟ್ ಫೀಲ್ ಆಯಿತು. ಅದಾದಮೇಲೆ ನಾನು ಸಣ್ಣ ಆಗಿದ್ದೀನಿ ಅಥವಾ ಇವಳು ಯಾವಾಗ ದಪ್ಪ ಆಗ್ತಾಳೆ ಅಂತಲೇ ನಮ್ಮ ಅಮ್ಮನ ಹತ್ರ ಕೇಳ್ತಾಯಿದ್ರು. ಅದು ಮ್ಯಾಂಡೇಟ್ರಿ ಕ್ವೆಶ್ಚನ್ ಆಗಿಬಿಟ್ಟಿದೆ. ಇಲ್ಲಿರೋ ಫೋಟೋದಲ್ಲಿರೋದು ನನ್ನ ತಮ್ಮ, ಅಂದರೆ ನಮ್ಮ ಮಾಮನ ಮಗ. ನಾವು ಚಿಕ್ಕವರಿದ್ದಾಗ ತೆಗೆದಿರೋ ಫೋಟೋ ಅದು. ನಂಗೆ ಪ್ರತಿ ಸಲ ಇವ್ರ ಮನೆಗೆ ಹೋದಾಗ ಆ ಫೋಟೋ ನೋಡಿ ಒಂದು ಫೋಟೋ ತೊಗೊಳ್ಳೋದಾಗಲಿ ಅಥವಾ ಅದನ್ನು ಅಡ್ಮೈರ್ ಮಾಡೋದಾಗಲಿ ಮಾಡ್ದಲ್ಲೇ ಇದ್ದರೆ ನಂಗೆ ಸಮಾಧಾನನೇ ಆಗೋಲ್ಲ. ಮೇನಲ್ಲಿ ನಮ್ಮ ಮಾಮ ಅವರ ತೋಟದಲ್ಲಿ ಒಂದು ಪೂಜೆ ಮಾಡಿದ್ವಿ, ಅಡಿಕೆ ಹೊಂಬಾಳೆ ಹೊಡೆದಿದ್ರಿಂದ. ಆ ವಿಡಿಯೋಸ್ ಎಲ್ಲ ನೋಡಿಕೊಂಡು ಹಾಗೆ ಮಾತಾಡ್ಕೊಂಡು ಕೂತಿದ್ವಿ. ಇದು ನಮ್ಮ ಅಕ್ಕನ ಮಗಳು, ಸಖತ್ ಕ್ಯೂಟ್ ಇದ್ದಾಳೆ. ಹಾಗೆ ಟೈಮ್ ಆಯಿತು ಅಂತ ಹೇಳಿ ನಮ್ಮ ಅತ್ತೆ ವಾಂಗಿಬಾತ್ ಮಾಡಿದರು ಅಂತ ಹಾಕ್ಕೊಟ್ರು. ಇನ್ನೇನು ಮನೆಗೆ ಹೊರಡೋ ಟೈಮ್ ಆಗಿದ್ದಾಗ ಕಂಚಿ ಎಳ್ಳಿಕಾಯಿ ಕೊಟ್ಟರು. ಇದನ್ನು ಯಾವತ್ತಾದರೂ ನೋಡಿದರೆ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಇನ್ನೇನು ಮನೆಗೆ ಹೊರಡಬೇಕು ಅಂದಾಗ ಜೋರಾಗಿ ಮಳೆ ಬಂದು ನಿಂತಿತ್ತು. ಹಾಗೆ ನಮ್ಮ ಮಾಮ ನಮ್ಮನ್ನು ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿದ್ರು. ಅಲ್ಲಿಂದ ಹಾಗೆ ಮನೆಗೆ ಹೊರಟ್ವಿ. ಮನೆಗೆ ಹೋಗ್ತಾ ದಾರಿನಲ್ಲಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡ್ತಾಯಿದ್ರು. ನಮ್ಮ ರೋಡಲ್ಲಿ ಗಣೇಶ ಕೂರಿಸ್ತಿದ್ದಾರೆ. ಹಾಗಾಗಿ ಇಲ್ಲಿಗೆ ನನ್ನ ಡೇ ಮುಗೀತು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.